ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಪ್ರಣವ್ ಮೊಹಾಂತಿ. ಧರ್ಮಸ್ಥಳದ ಬುರುಡೆ ಕೇಸ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಈಗ ಬೆಳಗಾವಿಯಲ್ಲಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಧರ್ಮಸ್ಥಳ ಕೇಸ್ನ ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಕೊಡ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಾಗಿದೆ. ಸಚಿವರಿಗೆ ಬುರುಡೆ ಕೇಸ್ನ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಾಥಮಿಕ ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡೋಕೆ ಬಂದಿರುವಂತದ್ದು ಗೃಹ ಸಚಿವರನ್ನ ಭೇಟಿ ಮಾಡಾಗಿದೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಗೃಹ ಸಚಿವರಿಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಂದು ಅಧಿವೇಶನದಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ನಿನ್ನೆ ಅಷ್ಟೇ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಶಾಸಕರಿಗೆ ತಮ್ಮ ತಮ್ಮ ಇಲಾಖೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ, ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಸನ್ನದ್ಧವಾಗಿರಬೇಕು ಅಂತ ಮಾತು ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಧರ್ಮಸ್ಥಳದ ಬುರುಡೆ ಪ್ರಕರಣ ಕೂಡ ಇವತ್ತು ಸದನದಲ್ಲಿ ಚರ್ಚೆಯಾಗುವಂತಹ ಚಾನ್ಸಸ್ ಇತ್ತು. ವಿಪಕ್ಷದರು ಅದರ ಬಗ್ಗೆ ಧ್ವನಿ ಎತ್ತುವಂತಹ ಚಾನ್ಸಸ್ ಇತ್ತು. ಹಾಗಾಗಿ ಈಗ ಪ್ರಣವ್ ಮೊಹಾಂತಿ ಅವರು ಬಂದು ಗೃಹ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಬುರುಡೆ ಗ್ಯಾಂಗ್ ಹುಟ್ಟು ಹಾಕಿದವರೇ ಕಾಂಗ್ರೆಸ್ಸಿಗರು ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಇದೆಲ್ಲ ಷಡ್ಯಂತ್ರ ಅಂತ ಹಲವು ಬಿಜೆಪಿ ಲೀಡರ್ಸ್ ಹರಿಹಾಯ್ದಿದ್ದಾರೆ. ಇದೊಂದು ಕಪೋಲ ಕಲ್ಪಿತ ಆರೋಪ. ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಗಳ ಕುಟುಂಬ ಹಾಗಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇತ್ತು. ಆ ನಂಬಿಕೆ ಕಾರಣಕ್ಕೇ ಅವತ್ತು ಸಮರ್ಥನೆಯನ್ನು ಮಾಡಿದ್ದೆ. ಈಗ SITಯೇ ಹೇಳಿದೆ, ಇದು ಅವರ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾನೀಗ SITಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ದುರುದ್ದೇಶ ಏನು, ಇದು ಪತ್ತೆ ಆಗಬೇಕು. ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಹಿನ್ನೆಲೆಯಲ್ಲಿದೆ ಅಂತ. ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆಯೋದು ಸುಲಭ ಆಗುತ್ತೆ. ಆ ಕಾರಣಕ್ಕೆ ಮತಾಂತರದ ಮಾಫಿಯಾ ತೆರೆಮರೆಯಲ್ಲಿ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಅನುಮಾನ ಇದೆ. ಇನ್ನೊಂದು ಅನುಮಾನ ಇದೆ, ನಿಯೋ ಕಮ್ಯುನಿಸ್ಟ್ ಮೆದುಳು. ಅಂದರೆ ಈಗ ಅವರು ಕ್ಲಾಸ್ ಸ್ಟ್ರಗಲಲ್ಲಿ ಸಕ್ಸಸ್ ಕಾಣದೇ ಇದ್ದಾಗ ಅವರೇನು ಮಾಡಿದ್ರು, ಕಲ್ಚರಲ್ ಮಾರ್ಕಿಸಮ್ ಮೂಲಕ ಸಣ್ಣ ಸಣ್ಣ ವಿಷಯದಲ್ಲೂ ಒಡೆದಾಡ್ತಕ್ಕಂಥ, ಪರಸ್ಪರ ಎತ್ಕಟ್ತಕ್ಕಂಥ ಒಂದು ಮೆದುಳು ಕೆಲಸ ಮಾಡ್ತಾ ಇದೆ. ಅವರು ಕೂಡ ಇದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ಥಳದ ಪಾವಿತ್ರತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ. ಆದರೂ ಕೂಡ ಸರ್ಕಾರ SIT ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆ ಭಾಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ. ಅದರಲ್ಲಿ 6 ಜನಗಳು ಅದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದೊಂಥರ ಕುತಂತ್ರ, ಇದನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು. ಸುಜಾತಾ ಭಟ್ಗೆ ಹೇಳ್ಕೊಟ್ಟಿರೋರು ಅವರೇ, ಚಿನ್ನೇನಿಗೆ ಹೇಳ್ಕೊಟ್ಟಿರೋರು ಅವರೇ. ಮತ್ತು ಇವತ್ತು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಮ್ಮ ಬಗ್ಗೆ ಕೂಡ ವೈಯಕ್ತಿಕವಾಗಿ ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಕೂಡ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಈ ಥರ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಭಾಳ ದೊಡ್ಡ ಒಂದು ಟೀಮೇ ಇದರ ಹಿಂದೆ ಕೆಲಸ ಮಾಡಿದೆ. ಅವರನ್ನು ಕೂಡ ಹೊರಗಡೆ ಎರಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಡೀತಾ ಇರ್ತದೆ. ಸದ್ಯಕ್ಕೆ ನಮ್ಮ ಆದ್ಯತೆ ರಾಜ್ಯದ ರೈತರು, ನಿರುದ್ಯೋಗಿಗಳು, ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಬುರುಡೆ ಗ್ಯಾಂಗ್ ಹುಟ್ಟಾಕಿರ್ತಕ್ಕಂಥವರೇ ಕಾಂಗ್ರೆಸ್ ಸರ್ಕಾರದವರು, ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇನೆ. ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾರೆ. ಏನೋ ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ DCM DK ಶಿವಕುಮಾರ್ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಈಗ ವರದಿಯ ಕಾಪಿ ಬಗ್ಗೆ ನಮಗೆ ಗೊತ್ತಾಗಿದೆ, ನಾನಿನ್ನೂ ಕೂಡ ಅದನ್ನ ಓದಿಲ್ಲ, ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನ ಮಾಡುತ್ತೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ಈಗ SIT ಮುಖ್ಯಸ್ಥರು ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಅವರೊಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಾಥಮಿಕ ವರದಿಯಲ್ಲಿ ಏನಿದೆ, ಇದ್ರ ಜೊತೆಗೆ ಇವತ್ತು ಸದನದಲ್ಲಿ ಬುರುಡೆ ಪ್ರಕರಣ ಸದ್ದು ಮಾಡುತ್ತಾ ಹೇಗೆ ಅಂತ
ಧನುಶ್ರೀ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡಿದಂಥ ಧರ್ಮಸ್ಥಳ ಪ್ರಕರಣ ಇದೀಗ ಒಂದು ಹಂತದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬಂತ ಎಂಬ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಹೈಕೋರ್ಟ್ಗೆ SIT ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ನಲ್ಲಿ ಅಲ್ಲಿರ್ತಕ್ಕಂಥ ಪ್ರಮುಖ ಈ ಬುರುಡೆ ಗ್ಯಾಂಗ್ ಅಂತಲೇ ಕರೆಸ್ಕೊಳ್ತಕ್ಕಂಥ 6 ಜನರ ಮೇಲೆ ಷಡ್ಯಂತ್ರದ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ 6 ಜನರ ಷಡ್ಯಂತ್ರದ ಕಾರಣಕ್ಕೆ ಧರ್ಮಸ್ಥಳ ಪ್ರಕರಣ ಮುನ್ನೆಲೆಗೆ ಬಂತು ಮತ್ತು ಈ ಷಡ್ಯಂತ್ರದ ಭಾಗವಾಗಿ ಧರ್ಮಸ್ಥಳದ ಮೂಳೆ ಪ್ರಕರಣ ಕೂಡ ಬಂತು ಎಂಬುದಾಗಿ ಈಗಾಗಲೇ ವರದಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಈಗ ಅತಿದೊಡ್ಡ ರಾಜಕೀಯ ಅಸ್ತ್ರವಾಗಿ ತೆಗೆದುಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕೂಡ ಇದೀಗ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಈಗಾಗಲೇ SIT ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ ಭೇಟಿಯಾದ ಸಂದರ್ಭದಲ್ಲಿ ಇಡೀ ಪ್ರಕರಣ ಸಂಬಂಧಪಟ್ಟಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ಅನ್ನು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಚಾರ್ಜ್ ಶೀಟ್ ಜೊತೆಗೆ ಅಡಿಷನಲ್ ಚಾರ್ಜ್ ಶೀಟ್ ಆಗ್ತಾರೆ ಎಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಈ ಎಲ್ಲದ ನಡುವೆ ಕೂಡ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿರ್ತಕ್ಕಂಥದ್ದು ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಕಡೆ ಸರ್ಕಾರವೇ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ಇದೀಗ ಧನುಶ್ರೀ ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು ಇದ್ದಾರೆ. SR ವಿಶ್ವನಾಥ್ ಅವರೇ, ಎಲ್ಲ ಒಂದ್ ಕಡೆ ಈ ಪ್ರಕರಣ ಧರ್ಮಸ್ಥಳದ ಪ್ರಕರಣ ಸಂಬಂಧಪಟ್ಟಕ್ಕೆ ಧರ್ಮಸ್ಥಳದ ಮೇಲೆ ಅನೇಕ ಆರೋಪಗಳಿತ್ತು. ಎಲ್ಲ ಒಂದ್ ಕಡೆ ಸರ್ಕಾರ ತನಿಖೆ ಕೊಟ್ಟಿದ್ರಿಂದ ಇದು ಒಂದ್ ರೀತಿ ಪರೋಕ್ಷವಾಗಿ ಧರ್ಮಸ್ಥಳ ಕೂಡ ಅನುಕೂಲ ಆಯ್ತಾ? ಇವತ್ತೇನು ಧರ್ಮಸ್ಥಳದ ವಿರುದ್ಧವಾಗಿ ಬಹಳ ದೊಡ್ಡ ಷಡ್ಯಂತ್ರವನ್ನ ಒಂದು ಗ್ಯಾಂಗ್ ಮಾಡಿತ್ತು, SIT ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿರಲಿಲ್ಲ. ಅದೇ ಗ್ಯಾಂಗು ಯಾವುದು ಇವತ್ತು ಷಡ್ಯಂತ್ರವನ್ನು ಮಾಡವ್ರೆ ಅದೇ ಗ್ಯಾಂಗು SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರ್ಕಾರ ಕೂಡ SIT ತನಿಖೆಗೆ ಕೊಡ್ತು. ಸೊ ನಾವು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಅದನ್ನು ಸ್ವಾಗತವನ್ನು ಮಾಡಿದೆ. ಯಾಕಂದರೆ ಇದೊಂದು ಅಂತಿಮ ಆಗಬೇಕು ಅಂತೇಳಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಳ್ಳೆಯ ಅಧಿಕಾರಿ ಕೂಡ ಹೌದು, ಅವರ ನೇತೃತ್ವದಲ್ಲಿ ತನಿಖೆ ಪ್ರಾರಂಭ ಆಯಿತು. ತನಿಖೆ ಪ್ರಾರಂಭ ಆಗಿ ಸುದೀರ್ಘವಾದಂಥ ತನಿಖೆ ಆಯಿತು. ಯಾಕಂದರೆ ಹಿಂದೆ ಗೃಹ ಸಚಿವರು ಕಳೆದ ಅಸೆಂಬ್ಲಿಯಲ್ಲಿ ಕೊಟ್ಟಾಗ 1 ತಿಂಗಳೊಳಗಡೆ ಇದರ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಭಾಳ 5-6 ತಿಂಗಳ ನಂತರ ಇವತ್ತು ಅಂತಿಮವಾಗಿ SIT ಚಾರ್ಜ್ ಶೀಟನ್ನು 6 ಜನಗಳ ಮೇಲೆ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು ಒಂದು ರೀತಿ ಸ್ವಾಗತಾರ್ಹ. ಆದರೆ ಇದರ ಹಿಂದೆ ಇನ್ನೂ ದೊಡ್ಡದಾದಂಥ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಸಮೀರ್ ಅಂತಕ್ಕಂಥ ಒಬ್ಬ ಯೂಟ್ಯೂಬರ್ ಫಸ್ಟ್ ಪ್ರಾರಂಭ ಮಾಡಿದ್ದು ಅವನೇ. ಕುಮಾರಿ ಸೌಜನ್ಯಳ ಕೇಸನ್ನು ತಗೊಂಡು ಈ ಥರ ಅಲ್ಲಿನ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಯವರು 100 ಜನಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಧರ್ಮಸ್ಥಳದಲ್ಲಿ ಈ ಥರ ಏನೋ ಎಲ್ಲ ಆಗೋಗಿದೆ ಅಂತಕ್ಕಂಥ ಮಾಡಿ ವಿದೇಶಿ ಚಾನಲ್ಗಳಲ್ಲೂ ಬರೋ ರೀತಿಯಲ್ಲಿ ಮಾಡಿರಬೇಕಾದ್ರೆ ಅವರಿಗೆ ಹಿಂದೆ ಇರ್ತಕ್ಕಂಥ ಗ್ಯಾಂಗ್ ಯಾವುದು, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಅವನು ಬುರುಡೆ ಮುಸ್ಕಿನ ಮನುಷ್ಯ ಚಿನ್ನಯ್ಯ ಇರ್ಬೋದು, ತಿಮ್ರೋಡಿ ಇರ್ಬೋದು, ಮಟ್ಟಣ್ಣ ಇರ್ಬೋದು, ಇವರೆಲ್ಲ ಕೂಡ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡವ್ರೆ. ಯಾಕೆಂದರೆ ಹಿಂದೆ ಸುಪ್ರೀಂ ಕೋರ್ಟಲ್ಲೇ ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೇಸನ್ನು ವಜಾ ಮಾಡಿತ್ತು. ಅದನ್ನು ಮರೆಮಾಚಿ ಅವರು ಮತ್ತೆ ಇಲ್ಲಿ ಬೆಳ್ತಂಗಡಿ ಕೋರ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿಯಲ್ಲಿ ಈ ಪ್ರಕರಣ SIT ತನಿಖೆ ಮಾಡಿದ್ರಿಂದ ಸತ್ಯ ಬಯಲಾಯಿತು ಅಂತ ಅನ್ಸಲ್ವಾ? ಖಂಡಿತವಾಗೂ ಕೂಡ. ಯಾಕೆಂದ್ರೆ ರಾಜ್ಯ ದೇಶ ವಿದೇಶಗಳಲ್ಲಿ ಕೋಟ್ಯಾಂತರ ಜನ ಭಕ್ತರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ 1000 ಜನರಿಗೆ ಆತಂಕ ಉಂಟಾಗಿತ್ತು, ಏನಾಗ್ತದೋ ಅಂತ ಹೇಳಿ. ಯಾಕಂದ್ರೆ ಒಂದೊಂದು ಗುಂಡಿ ತೆಗೆದಾಗ ಕೂಡ ಪ್ರತಿದಿನ ನಾವು TV ನೋಡ್ತಾ ಇದ್ವಿ, ಏನು ಸಿಗ್ತದೋ, ಈ ಥರ ಏನಾದರೂ ನಡೆದೋಗಿದೆಯಾ ಅಂತಕ್ಕಂಥ ಆತಂಕ ಆಯಿತು. ಕೊನೆಗೆ ಇವತ್ತು ನಿರಾತಂಕ ಆಗಿದೆ. ಜನಗಳು ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು, ಮತ್ತೆ ಧರ್ಮಸ್ಥಳದಲ್ಲಿ ಏನೋ ಒಂದು ಪವರ್ ಐತೆ ಅದರದ್ದು, ಆ ಶಕ್ತಿ ಇವತ್ತು ಬಂದಿದೆ, ಮತ್ತೆ ಜನಗಳು ಕೂಡ ನಿರಾತಂಕವಾಗಿದೆ. ಧನುಶ್ರೀ, ಎಲ್ಲ ಬೆಳವಣಿಗೆ ನಡುವೆ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು ಇದೀಗ ಬೆಳಗಾವಿ ಕೂಡ ಆಗಮಿಸಿರ್ತಕ್ಕಂಥದ್ದು. ಒಂದು ಕಡೆ ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಕೂಡ ವರದಿಯನ್ನು ನೋಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು, ಮತ್ತು ಮೊದಲಿಂದಲೂ ಕೂಡ ನಾನು ಷಡ್ಯಂತ್ರ ಆಗಿದೆ ಅಂತ ಹೇಳ್ತಿದ್ದೆ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಕೂಡ ಹೇಳಿರ್ತಕ್ಕಂಥ. ಒಟ್ಟಾರೆ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾರ ಅಥವಾ SIT ಮಾಡಿದ್ದು ಸರಿಯೋ ತಪ್ಪು ಅನ್ನೋ ಗೊಂದಲವೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ SIT ಮಾಡಿದ್ರಿಂದ ಒಂದಷ್ಟು ಗೊಂದಲ ಕೂಡ ಬಗೆಹರಿದೆ ಅನ್ನೋದು ಅನೇಕ ನಾಯಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ತಮ್ಮ ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ. ದ್ವೇಷ ಭಾಷಣ ಬಿಲ್ ಮಂಡಿಸಿದ ಸಚಿವ ಪರಮೇಶ್ವರ್. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿ ವಿರೋಧ. ಇದು ಸದನ ಕದನ ಸ್ಟೋರಿ. ದ್ವೇಷ ಭಾಷಣ ತಡೆ ಕಾಯ್ದೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ. ದ್ವೇಷ ಭಾಷಣ ಬಿಲ್ ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣ ತಡೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದ್ವೇಷ ಭಾಷಣದ ಬಿಲ್ ಅನ್ನು ಮಂಡಿಸಿದ್ದಾರೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ
ಬಿಜೆಪಿಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಡನೆ ವೇಳೆ ಒಪ್ಪಿಗೆ ಇಲ್ಲ ಅಂತ ಬಿಜೆಪಿಯ ಶಾಸಕರು ಕೂಗಿದ್ದಾರೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ, ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತರೋದಕ್ಕೆ ವಿಧೇಯಕವನ್ನ ಮಂಡನೆ ಮಾಡಿದೆ. ಸದ್ಯಕ್ಕೆ ಈ ಒಂದು ಮಂಡನೆಗೆ ಬಿಜೆಪಿಯ ಶಾಸಕರು ಒಪ್ಪಿಲ್ಲ. ನಾವು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೀವಿ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವಿದನ್ನ ಒಪ್ಪೋದಿಲ್ಲ. ಈ ಮಂಡನೆ ಸರಿಯಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಒಂದು ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಸದನದಲ್ಲಿ ಸಚಿವ ಪರ ಬಿಲ್ ಅನ್ನ ಮಂಡಿಸಿ ಆಗಿದೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಸಭೆ ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಸಭೆ ಬೆಳಗಾವಿಯಲ್ಲಿ ಸದನ ಕದನ ಒಂದ್ ಕಡೆ ಆಗ್ತಾ ಇದ್ರೆ, ಈ ಒಂದು ಅಧಿವೇಶನದಲ್ಲಿ ಮೈಕ್ ಸಮಸ್ಯೆ ಎದುರಾಗ್ತಾ ಇದೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಮಂಡಿಸಿದೆ ಸರ್ಕಾರ. ಸಂತೋಷ್ ಲಾಡ್ ಮಂಡಿಸುತ್ತಿದ್ದ ವೇಳೆ ಮೈಕ್ ಕೈಕೊಟ್ಟಿದೆ. 5 ಬಿಲ್ ಅನ್ನ ಮೈಕ್ ಇಲ್ಲದೆ ಮಂಡಿಸಲಾಗಿದೆ. ಗಮನಿಸ್ತಾ ಹೋಗಬಹುದು, ಮೊನ್ನೆಯಷ್ಟೇ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗಿದೆ, ಮೈಕ್ ಟೆಸ್ಟಿಂಗ್ ಎಲ್ಲವೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ 5 ಮೈಕ್ ಕೈಕೊಟ್ಟಿದೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಮಂಡಿಸಿದ್ದಾರೆ ಎಚ್ ಕೆ ಪಾಟೀಲ್. ಏನೋ ಕೇಳಿಸದೆ ಕೂಗಾಡಿದ್ದಾರೆ ಪ್ರತಿಪಕ್ಷದ ಸದಸ್ಯರು. 15 ನಿಮಿಷಗಳ ಕಾಲದ ಒಂದು ಸದನ ಕದನವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಮೈಕ್ ಇಲ್ಲದೆ ಚರ್ಚೆಯಾಗಿದೆ. ವಿಪಕ್ಷಗಳು ಕೆಂಡಾಮಂಡಲರಾಗಿದ್ದಾರೆ. ಮೈಕ್ ಇಲ್ಲದೆ 5 ಬಿಲ್ ಮಂಡಿಸಿದೆ ಸರ್ಕಾರ. ಕೊನೆಯಲ್ಲಿ ದ್ವೇಷ ಭಾಷಣ ತಡೆ ಬಿಲ್ ಅನ್ನ ಪರಮೇಶ್ವರ್ ಅವರು ಮಂಡಿಸ್ತಾರೆ. ಸದ್ಯಕ್ಕೆ ಯಾವುದು ಕೂಡ ಬಿಲ್ ಬಗ್ಗೆ ನಮಗೆ ಮಾಹಿತಿ ಕೇಳಿಸ್ತಾ ಇಲ್ಲ, ಕಿವಿಗೆ ಶಬ್ದ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷದವರು ಗದ್ದಲ ಗಲಾಟೆಯನ್ನ ಸೃಷ್ಟಿ ಮಾಡಿದ್ದಾರೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಸರ್ಕಾರ ಮಂಡಿಸಿದೆಯಲ್ವಾ, ಸೊ ಮೈಕ್ ಸರಿಯಿಲ್ಲ. ಹಾಗಾಗಿ ಈ ಒಂದು ಸದನವನ್ನ ಕೆಲ ಗಂಟೆಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಎಚ್ ಕೆ ಪಾಟೀಲ್ ಮಂಡನೆ ಮಾಡಿದ್ದಾರೆ. ಟೆಕ್ನಿಕಲ್ ಇಶ್ಯೂ, ಏನು ಕೂಡ ಕೇಳಿಸ್ತಾ ಇಲ್ಲ ಅಂತ ಪ್ರತಿಪಕ್ಷದ ಸದಸ್ಯರು ಕೂಗಾಡಿದ್ದಾರೆ, ರೇಗಾಡಿದ್ದಾರೆ. ದ್ವೇಷ ಭಾಷಣ ಮಾಡೋದ್ರಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ದೇಶದಲ್ಲಿ ದ್ವೇಷ ಮಾಡೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಹೀಗಾಗಿ ಬಿಲ್ ಅನ್ನ ತರ್ತಿದ್ದೀವಿ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ವಿಧೇಯಕಗಳು ಮಂಡನೆ ಆಗ್ತದೆ, ಸುಮಾರು ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಆ ವಿಧೇಯಕಗಳು ಮಂಡನೆ ಆಗಿ ಎಲ್ಲ ಚರ್ಚೆ ಆಗ್ತದಲ್ಲ. ದೇಶ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಲಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 ಬಿಜೆಪಿ, ಸಂಘ ಪರಿವಾರ, ಅವರೆಲ್ಲ ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನೆಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಏನು ಈ ಅನೇಕ
ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ ಬಿಜೆಪಿಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಅವರೇ ಜೋರ ಕೂಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬೊಟ್ಟು ತೋರಿಸಬಾರ್ದು ಅಂತ ಅಷ್ಟೇ ಇರುವಂಥ ಸ್ಟ್ರಾಟಜಿ ಅವ್ರದ್ದು. ಅದಕ್ಕೋಸ್ಕರ ದ್ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ದ್ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವ್ರೇ ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಾಗಿರ್ಬೋದು ಅಂತ ಅದಕ್ಕೆ ಹಿತಶ್ರೀ ಆಡಬೇಕು. ದ್ವೇಷ ಭಾಷಣದ ಮೂಲಕ, ಸುಳ್ಳು ಪ್ರಚಾರಗಳ ಮೂಲಕ, ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಸಮುದಾಯದಲ್ಲಿ ಒಡಕೂಡಿಸುವಂಥದ್ದು ಮಾಡ್ತಾ ಇದ್ದೀರಿ. ಸಮಾಜದ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದೀರಿ. ಆ ನೆಮ್ಮದಿ ಕೆಡಿಸೋದು ಸುಳ್ಳುಗಳ ಮೂಲಕ ಮಾಡುವಂಥದ್ದು ಪ್ರಯತ್ನ ಏನದ ಅದು ನಿಲ್ಲಿಸಬೇಕು ಅಂತಂದರೆ ಅದು ತಪ್ಪ. ಶಾಂತಿ ಪಾಲನೆ ಮಾಡೋರು, ಶಾಂತಿ ಬೇಕಾದವರು, ಇದೇ ಧರ್ಮದಲ್ಲಿ ಏನು ಹೇಳ್ತದೆ? ಏನು ನೀವು ಗೊಂದಲ ಹುಟ್ಟಿಸ್ರಿ ಅಂತಾರೆ, ಅಶಾಂತಿ ಮಾಡಿರಿ ಅಂತಾರೆ, ಕ್ರೂರತೆ ಮಾಡಿರಿ ಅಂತಾರೆ, ಸುಳ್ಳು ಹೇಳ್ರಿ ಅಂತಾರೆ. ಇವು ಯಾವನ್ನೂ ಈ ದ್ವೇಷ ಭಾಷಣ ಬಿಲ್ನೊಳಗೆ ಹೇಳೋದಲ್ಲ, ಅವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಧರ್ಮಗಳಲ್ಲಿ ಏನು ತಿರುಳದ ಆ ತಿರುಳ ಇವತ್ತು ಈ ದ್ವೇಷ ಭಾಷಣ ಪ್ರತಿಬಂಧ ಮಾಡ್ತಕ್ಕಂಥ ಬಿಲ್ನೊಳಗಿದೆ. ಇನ್ನು ದ್ವೇಷ ಭಾಷಣ ಬಿಲ್ ಮಂಡನೆ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನಂದ್ರೂ ನೋಡ್ಕೊಂಡ್ ಬರೋಣ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ದಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದೆ. ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರು ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದ್ರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರು? ಅಂದ್ರೆ ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರೋ ಅಷ್ಟೋ ದಿನ ಬೇರೆಯವರನ್ನ ಅಣಿಲಿಕ್ಕೆ ನೀವು ಇಂಥ ಇದನ್ನೆಲ್ಲ ಮಾಡ್ತಾ ಇರತಕ್ಕಂಥದ್ದು. ಇದು ಬರಲಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ಸರ್ಕಾರ ಇದು. ಯಾಕೆಂದ್ರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪುರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನ ನಾವು ಯಾವುದೇ ಹಂತಕ್ಕೆ ಹೋದ್ರೂ ಅದನ್ನು ತಗೊಂಡೇ ಬರ್ತೇವೆ. ಎಲ್ಲ ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು. ಈ ದೇಶದ ಜನತೆಗೆ ಮೊದಲಿಂದನೂ ಮುಚ್ಚಿಡ್ತಾ ಬಂದ್ರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗ್ಬಿಡುತ್ತೆ. ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ರಾಜ್ಯ ದೇಶ ಕೊಟ್ಟ ಮೇಲೆ ಹೋಗ್ರಿ ಅಂತ ಹೇಳಿದ್ರೆ ದ್ವೇಷ ಭಾಷಣ. ಅದು ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿ 1 ವರ್ಷ ಆಗಿದೆ. ಇವತ್ತಿಗೆ ನ್ಯಾಯ ಕೇಳುವ ಸಂದರ್ಭದಲ್ಲಿ ದೌರ್ಜನ್ಯ ಎಸಗಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ದಾರೆ. ಇಂದು ಕೂಡ ಹೋರಾಟ ಮುಂದುವರೆದಿದೆ. ಇನ್ನು ಪಂಚಮಸಾಲಿ ಸ್ವಾಮೀಜಿ ಆಗಿರುವಂತಹ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದರೆ ಬನ್ನಿ ನೋಡೋಣ. 2A ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮಾಜ ಕಳೆದ ವರ್ಷ ಪ್ರತಿಭಟನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಆ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿತ್ತು. ಇದನ್ನು ವಿರೋಧಿಸಿ ಇವತ್ತು ಮತ್ತೆ ಬೀದಿಗಿಳಿದು ಪ್ರತಿಭಟನೆ ಮಾಡಕ್ಕೆ ಸಮಾಜ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ, ಇವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ? ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾರೆ? ಲಿಂಗಾಯತರು ಶಾಂತಿ ಪ್ರಿಯರು, ಸಹನಶೀಲರು, ಎಲ್ಲ ಜನಾಂಗದವನ್ನು ಅಪ್ಪಿಕೊಂಡಂಥವ್ರು. ನಮ್ಮ ಪಂಚಮಸಾಲಿಗಳಿಗೆ 2A ಮತ್ತು ಎಲ್ಲ ಲಿಂಗಾಯತರು OBC ಬೇಕು ಅಂತೇಳಿ ಪ್ರಾಮಾಣಿಕ ಹೋರಾಟ ಮಾಡೋ ಸಂದರ್ಭದಲ್ಲಿ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಅಮಾಯಕ ಪೊಲೀಸರಿಗೆ
ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯವನ್ನು ಮಾಡ್ತು. ಅದು ಇಡೀ ಲಿಂಗಾಯತ ಇತಿಹಾಸದಲ್ಲಿ ನಮ್ಮ ಮೇಲೆ ನಡ್ತಕ್ಕಂಥ ಮೊದಲ ದೌರ್ಜನ್ಯ ಸಂವಿಧಾನ ಬಂದ ಮೇಲೆ. ಆ ಒಂದು ನೋವು ನಮ್ಮೊಳಗೆ ಇಟ್ಕೊಂಡಿವಿ. ಅದಕ್ಕೋಸ್ಕರವಾಗಿ ಇಂಥ ಘಟನೆಗಳು ಯಾವ ಕಾರಣಕ್ಕೂ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಕೇವಲ ನಮ್ಮ ಸಮುದಾಯದಲ್ಲಿ ಯಾವುದೇ ಜಾತಿಯವರು ನ್ಯಾಯ ಕೇಳೋ ಸಂದರ್ಭದಲ್ಲಿ ವಿನಾಕಾರಣ ಪೊಲೀಸನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಹಲ್ಲೆ ಮಾಡೋ ಪ್ರಯತ್ನ ಮಾಡಬಾರ್ದು. ಮತ್ತು ನೀವು ಎಷ್ಟೇ ಕುತಂತ್ರ ಷಡ್ಯಂತ್ರ ಮಾಡಿದ್ರು ಈ ಹೋರಾಟ ನಿರಂತರವಾಗಿ ಮಾಡ್ತಿರುವಂಥ ಸಂದೇಶ. ಅವತ್ತೇನೋ ಲಕ್ಷಾಂತರ ಜನ ಗಾಯಗೊಂಡಿದ್ರು, ಅವರೆಲ್ಲರ ಜೊತೆ ನಾವು ಇರ್ತೀವಿ ಅನ್ನುವಂಥ ಒಂದು ನೈತಿಕ ಬೆಂಬಲವನ್ನು ಕೊಡಲಿಕ್ಕೋಸ್ಕರವಾಗಿ ಆ ಘಟನೆ ಖಂಡಿಸುವಂಥ ಈ 4 ಉದ್ದೇಶ ಇಟ್ಕೊಂಡು ಮತ್ತು ಮೀಸಲಾತಿ ಅನ್ನುವಂಥ ಬೆಳಕನ್ನು ನಾವು ಪಡಿತೀವಿ ಅಂತ ಸಂಕಲ್ಪನ ತೊಡಲಿಕ್ಕೋಸ್ಕರವಾಗಿ ಇವತ್ತು ನಾವು ಗಾಂಧಿ ಭವನದಿಂದ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಬಸವರಾಜ ಪಾಟೀಲ್ ಯತ್ನಾಳ್ 11 ಗಂಟೆಯಲ್ಲಿ ಚಾಲನೆ ಕೊಡ್ತಾರೆ. ಇಲ್ಲಿಂದ ನೇರವಾಗಿ ಸುವರ್ಣ ವಿಧಾನಸೌಧಕ್ಕೆ ಹೋಗ್ತೀವಿ. ಅಲ್ಲಿ ಪೊಲೀಸ್ ಇಲಾಖೆ ಇಲ್ಲಿವರೆಗೆ ನಾವು ಅವಕಾಶ ಕೊಡ್ತಾರೆ. ಅಲ್ಲಿವರೆಗೆ ನಾವು ಅವ್ರ ಜೊತೆಗೆ ಇದ್ದು ನಮ್ಮ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಲಿಖಿತ ದೌರ್ಜನ್ಯ ದಿನ ಅಂತ ಹೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ 1980 ರೈತರ ಮೇಲೆ ನಡೆದಂಥ ದೌರ್ಜನ್ಯ ದಿನವನ್ನು ಪ್ರತಿ ವರ್ಷ ನಮ್ಮ ರೈತರು ಆಚರಣೆ ಮಾಡ್ತಾರೆ. ಕೊರಗಾವದಲ್ಲಿ ನಮ್ಮ ದಲಿತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ದಿನವನ್ನು ಕೊರಗಾವ್ ದಿನ ಅಂತ ಆಚರಣೆ ಮಾಡ್ತಾರೆ. ಹಂಗೆ ನಾವು ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು. ಅವತ್ತು 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ನಂತರದಲ್ಲಿ, ಚೆನ್ನಮ್ಮನ ಕಾಲದಲ್ಲಿ ಟ್ಯಾಕ್ರೆ ನಂತರದಲ್ಲಿ ಫಸ್ಟ್ ಟೈಮ್ ಲಿಂಗಾಯತರ ಇಂಥ ದೌರ್ಜನ್ಯ ಆಗಿದ್ದು. ಅದಕ್ಕೆ ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಮೌನ ಪಥಸಂಚಲನ ಮಾಡ್ತೀವಿ. ಮೀಸಲಾತಿ ಕೇಳ್ತೀರಾ ಸ್ವಾಮೀಜಿ ಈ ಸರ್ಕಾರಕ್ಕೆ? ಈಗಾಗಲೇ ಮುಖ್ಯಮಂತ್ರಿ ಹೇಳ್ಬಿಟ್ಟಿದೆ ಅಧಿವೇಶನದಲ್ಲಿ. ನಮ್ಮ ಚಳವಳಿಯನ್ನು ಅವರು ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡಿದರು, ಸಂವಿಧಾನ ವಿರೋಧಿ ಅಂತ. ನಾವು ಆಲ್ರೆಡಿ ತರಡಬೇಕಾದೇವಿ, ಆ ಶಬ್ದ ಬಳಸಬಾರ್ದಾಗಿತ್ತು ಮುಖ್ಯಮಂತ್ರಿ. ಅದಕ್ಕೆ ಮುಖ್ಯಮಂತ್ರಿಗಳು ನಾವಂತೂ ಅವ್ರ ಹತ್ರ ಹೋಗಿ ಕೈಯೊಡ್ಡಿ ಬೇಡಕ್ಕೆ ಹೋಗಲ್ಲ. ಅವರಾಗೇ ನಮ್ಮ ಹೋರಾಟ ನೋಡಿ ಅವ್ರ ಮನಸ್ಥಿತಿಯವರು ಪರಿವರ್ತನೆ ಮಾಡಿ ನಮ್ಮ ಕರೆಸಿ ಮಾತುಕತೆ ಮಾಡಿದಾಗ ಮಾತ್ರ ನಮ್ಮ ಎಲ್ಲ ಹೋರಾಟಗಾರರ ಜೊತೆ ಕೇಳಿಕೊಂಡು ನಾನು ಮಾತುಕತೆ ಮಾಡ್ತೀನಿ. ಅವರು ಇರೋವರೆಗೂ, ಅವ್ರು ನಮ್ಮನ್ನು ಅವರಾಗೆ ಕರೆಯೋವರೆಗೂ ಅವ್ರ ಹತ್ರ ಕೈ ಇಡೋ ಪ್ರಯತ್ನ ಮಾಡಿಲ್ಲ. ಅದ್ರ ಹೋರಾಟ ಮಾತ್ರ ನಿರಂತರವಾಗಿ ಚಾಲನೆ ಕೊಡ್ತೀವಿ. ಈಗಾಗಲೇ ಆರೋಗ್ಯ ಶುರು ಮಾಡೀವಿ, ಮನೆ ಕುಂದಗೋಳದ ಮಾಡೀವಿ, ನಿರಂತರ ಶುರು ಮಾಡ್ತೀವಿ. ಗಾಂಧಿ ಭವನದಿಂದ ಪ್ರತಿಭಟನೆ ಆರಂಭಿಸಕ್ಕೆ ಈಗ ಪಂಚಮಸಾಲಿ ಮುಖಂಡರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.